ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಧರ್ಮಸ್ಥಳ ಪೊಲೀಸ್ ಠಾಣೆಯ ಪ್ರಕರಣ ಸಂಖ್ಯೆ 39/2025. ಈ ಪ್ರಕರಣ ದಾಖಲಾದ ನಂತರ ಈ ಪ್ರಕರಣವನ್ನು SIT ಅವರಿಗೆ ವರ್ಗಾವಣೆ ಮಾಡಿ SIT ತಂಡ ತನಿಖೆ ನಡೀತಾ ಇದೆ. ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತು ಹಾಕಿರುವ ಪ್ರಕರಣ. ಈ ಪ್ರಕರಣದ ಸಾಕ್ಷಿದಾರ ದೂರುದಾರ ಚಿನ್ನಯ್ಯ, ಅಂದರೆ ಅವತ್ತು ಮುಸ್ಕುದಾರಿ ಅಂತ ಹೇಳ್ತಾ ಇದ್ದ. ಇವತ್ತು ಅವನ ಹೆಸರನ್ನೇ ಎಲ್ಲರೂ ಬಹಿರಂಗಪಡಿಸಿದ್ದಾರೆ, ಚಿನ್ನಯ್ಯ. ಈ ಚಿನ್ನಯ್ಯ 164 ಸ್ಟೇಟ್ಮೆಂಟನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ. ನ್ಯಾಯಾಲಯಕ್ಕೆ ಕೊಡುವಾಗ ಅಲ್ಲಿ ಜಡ್ಜು ಟೈಪಿಸ್ಟ್ ಅಲ್ಲದೆ ಬೇರೆ ಯಾರೂ ಇರಲ್ಲ. ಅವತ್ತು ಅವನು ಏನು ಬೇಕು, ಅವನಿಗೆ ಏನು ಸ್ವಾತಂತ್ರ್ಯ ಇದೆ ಅದರಲ್ಲಿ ಅವನಿಗೆ ಎಲ್ಲವನ್ನೂ ಅವನು ನೇರವಾಗಿ ಅವನ ಮುಂದೆ ಹೇಳ್ಬೋದು. ಅದನ್ನು ಹೇಳಿದ್ದಾನೆ. ಸತ್ಯಾಸತ್ಯ ಘಟನೆಯನ್ನು ಅಂದಿನ ತನಕ ಅವನು ಹೇಳಿರ್ತಾನೆ. ಇದಾದ ನಂತರ ಇವಾಗಲೂ 1 ವರ್ಷ ಆಗ್ತಾ ಇದೆ. ಇನ್ನೊಂದು ತಿಂಗಳು ಆದರೆ 1 ವರ್ಷ ಆಗುತ್ತೆ. ಇಷ್ಟೊತ್ತಿಗೆ ಹೈಕೋರ್ಟಿಗೆ ಒಂದು ಅರ್ಜಿ ಹಾಕ್ತಾ ಇದ್ದಾನೆ. 200 ಕೋಟಿ, 1-2 ಕೋಟಿ ಅಲ್ಲ, 200 ಕೋಟಿ ಹೋರಾಟಗಾರರು ಕೇರಳ ಮೂಲದಿಂದ ಪಡೆದು ಅದರೊಂದಿಗೆ ಬಹುಭಾಷಾ ನಟ ಪ್ರಕಾಶ್ ರೈ, ಅದು ಅಲ್ಲದೆ ಚಿತ್ರದುರ್ಗ ರಿಟೈರ್ಡ್ ಜಡ್ಜಿಯವರ ಮಗಳು ರಮಾ ನಾಗರಾಜು, ಇವರು ಇದರೊಂದಿಗೆ ಸೇರಿ ದೊಡ್ಡ ಡೀಲ್ ನಡೆಸಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಷಡ್ಯಂತ್ರ ಮಾಡಿರೋದು, ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿರೋದು, ಧರ್ಮಸ್ಥಳಕ್ಕೆ ಬರುತ್ತಿರುವ ಭಕ್ತರಿಗೆ ತೊಂದರೆ ಆಗಿರೋದು, ಈ ರೀತಿಯಲ್ಲಿ ಒಂದು ದೂರು ಕೊಟ್ಟಿದ್ದಾನೆ. ಅದು ಇವಾಗ ದೊಡ್ಡ ಸುದ್ದಿ ಆಗ್ತಾ ಇದೆ. 2-3 ದಿನದಿಂದ ದೊಡ್ಡ ಸುದ್ದಿ ಅದೇ ಆಗ್ತಾ ಇದೆ. ಇದೇನು 200 ಕೋಟಿ ಡೀಲು. ಇದರೊಂದಿಗೆ ಇವಾಗ ರಾಜಕೀಯ ವ್ಯಕ್ತಿಗಳು ಕೈ ಜೋಡಿಸಿ ಈ SIT ತನಿಖೆಯನ್ನೇ ನಿಲ್ಲಿಸುವ ಒಂದು ಹಂತಕ್ಕೆ ತರುವ ಉದ್ದೇಶವನ್ನು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟಗಾರರು ಎಲ್ಲರೂ ಕೂತು ಆಲೋಚನೆ ಮಾಡಿದ್ದೀವಿ, ಏನು ವಿಷಯ ಅಂದರೆ ಈ ಮುಂಚೆ ನಮ್ಗೆ ಗೊತ್ತಿತ್ತು. ಪ್ರತಿಯೊಂದು ಪ್ರಕರಣವನ್ನು, ಆ ಧರ್ಮಸ್ಥಳ ಆಗಿರುವಂಥ ಪ್ರತಿಯೊಂದು ಪ್ರಕರಣವನ್ನು ಯಾವುದಾದೊಂದು ರೀತಿಯಲ್ಲಿ ಮುಚ್ಚಾಕೋದು, ಇಲ್ಲ ಹೋರಾಟಗಾರನನ್ನು ಹೊಡೆದು ಬೀದಿ ಪಾಲು ಮಾಡೋದು, ಇಲ್ಲ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲು ಮಾಡೋದು, ಇಲ್ಲ ನೊಂದವರು ಯಾರು ದೂರು ಕೊಡ್ತಾರೆ ಅವರ ಮೇಲೆ ಪ್ರಕರಣ ದಾಖಲು ಮಾಡೋದು, ಎಲ್ಲವನ್ನು ದೂರ ತರಿಸೋ ಕೆಲಸ ಹಿಂದೆ ತನಕ ಆಗಿರೋದು. ಪದ್ಮಲತಾ ಪ್ರಕರಣದ ಅದೇ ಆಗಿರೋದು. ಸೌಜನ್ಯ ಪ್ರಕರಣದ ಅಷ್ಟೇ, ಒಂದೇ ಒಂದು ಹೋರಾಟ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಈ ರೀತಿಯಲ್ಲಿ ಅವರು ಈ ಅತ್ಯಾಚಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಅತ್ಯಾಚಾರಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇವಾಗ ಈ ಒಂದು ದೂರು ತಮ್ಮನ ಚಿಹ್ನೆಯಿಂದ ಕೊಡಿಸೋ ಉದ್ದೇಶ ಅಂದರೆ, ಈ ಹಿಂದೆ ಕೆಲವೊಂದು ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ಚಿನ್ನಯ್ಯನ ಹೆಂಡತಿಯವರು ನಮಗೆ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ 1 ಲಕ್ಷ ಬಾಂಡ್ ಕೊಡಲಿಕ್ಕಿಲ್ಲ, ನಮಗೆ ಯಾರು ಸಹಕಾರಕ್ಕೆ ಇಲ್ಲ, ಯಾರು ಇಲ್ಲಂತ ಹೇಳಿದೆ ಸರ್ಕಾರಿ ವಕೀಲ ಅವರಿಗೆ ನೇಮಕ ಮಾಡಿರೋದು. ಆದರೆ ಇವಾಗ ಪ್ರಸಿದ್ಧಿ ಪಡೆದಿರುವಂಥ ವಕೀಲ ಮುಖಾಂತರವಾಗಿ ಹೈಕೋರ್ಟ್ ಬಿಟ್ಟಿದೆ. ಹಾಗಿದ್ರೆ ಹಿಂದೆ ಯಾರು ಫಂಡಿಂಗ್ ಮಾಡ್ತಾ ಇರೋದು? ಅಲ್ಲಿ ಜೈಲಿಂದ ಕರೆಸಿ ತಂದಿರೋದು, ಅಲ್ಲೆಲ್ಲ ಧರ್ಮಸ್ಥಳ ಕಡೆನೇ ಎಲ್ಲ ಕೂರಿಸ್ತಾರಂತೆ, ಒಳ್ಳೆ ಆರಾಮವರು ದೊಡ್ಡ ಲಾಡ್ಜಲ್ಲಿ ಕೂರಿಸ್ತಾರೆ. ಅದರೆಲ್ಲ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾ ಇರೋದು? ತಿಂಗಳಿಗೆ ಎಷ್ಟು ಬೇಕಾಗ್ತಿವೆ ಖರ್ಚು ವೆಚ್ಚ? ಇದೆಲ್ಲ ನೋಡ್ತಾ ಇದ್ದರೆ ಇವರ ಉದ್ದೇಶ ಏನಂತ ಹೇಳಿ, ಈ ಸಾಕ್ಷಿಯನ್ನು ಏನಾದರೂ ಮಾಡಿ ಮುಗಿಸಬೇಕು. ಈ ಉದ್ದೇಶ, ಈ ಸಾಕ್ಷಿಯನ್ನು ಮುಗಿಸುವ ಉದ್ದೇಶ ಏನಂತ ಹೇಳಿದ್ರೆ, SIT ಅವರು ರಾಜ್ಯ ಸರ್ಕಾರಕ್ಕೆ ಒಂದು 4 ತಿಂಗಳ ಹಿಂದೆನೆ 1000 ಪುಟದ ಗೌಪ್ಯ ಮಾಹಿತಿಯನ್ನು ನೀಡಿದ್ದಾರೆ. ನನಗೆ ತನಿಖೆ ಅನುಮತಿ ಕೊಡಿ. ಮಧ್ಯಂತರ ವರದಿ ರಾಜಕೀಯ ವ್ಯಕ್ತಿಗಳು ಕೇಳಿದ ರೀತಿಯಲ್ಲಿ ಸರ್ಕಾರಕ್ಕೆ ಕೊಟ್ಟಾಯಿತು, ನ್ಯಾಯಾಲಯಕ್ಕೆ ಕೊಟ್ಟಾಯಿತು. ಅದರ ಮಧ್ಯೆಯಲ್ಲಿ 1000 ಪುಟದ ವರದಿಯನ್ನು ಸರ್ಕಾರಕ್ಕೆ SIT ಅವರು ಕೊಟ್ಟಿರ್ತಾರೆ. ಈ SIT ಅವರು ಕೊಟ್ಟರೆ ಈ ವರದಿಗೆ ತನಿಖೆಗೆ ಅನುಮತಿ ಕೊಟ್ಟರೆ ಅದು ಯಾರು ಚಿನ್ನಯ್ಯ ದೂರು ಕೊಟ್ಟ, ಯಾರ ವಿರುದ್ಧ ದೂರು ಕೊಟ್ಟ ಅಲ್ಲಿಗೆ ಹೋಗಿ ಸೇರುತ್ತೆ. ಅದು ಈ ಒಂದು ಕಾರಣದಿಂದ 4 ತಿಂಗಳಿಂದ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನಾವು RTIಯಲ್ಲಿ ಕೇಳ್ತೀವಿ ಅದರ ವರದಿ ಕೊಡಿ ಅಂತ. ನಮಗೂ ಇಲ್ಲ, ಅದು ತನಿಖೆ ಹಂತದಲ್ಲಿದೆ ಅಂತ SIT ಅವರಿಗೆ ಕಳಿಸಿ SIT ಅವರು ನಮಗೆ ಕೊಟ್ಟಿರ್ತಾರೆ. ತನಿಖಾ ಹಂತದಲ್ಲೇ ಗೌಪ್ಯ ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ, ತನಿಖೆಗೆ ತೊಂದರೆ ಆಗ್ತದೆ. ಆಯ್ತು, ಒಪ್ಕೊಂಡೆ, ತನಿಖೆ ತೊಂದರೆ ಆಗುತ್ತೆ. ಸರ್ಕಾರ ಏನಕ್ಕೆ 4 ತಿಂಗಳು ವಿಳಂಬ ಮಾಡ್ತಾ ಇರೋದು?
ಏನು SIT ಅವರು ಕೆಲಸ ಮಾಡ್ತಾ ಇಲ್ಲ ಅಂತ ತೋರಿಸಿಲಿಕ್ಕ, ಇಲ್ಲ SIT ಅವರು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸುದ್ದಿ ಮಾಡ್ಲಿಕ್ಕ? ಅದನ್ನು ಕೊಡ್ಬೋದು ತಾನೆ, SIT ಅವರು ಕೇಳಿದ್ರೆ ಕೊಡ್ಬೋದು ತಾನೆ. ಇವೆಲ್ಲರೂ ಷಡ್ಯಂತ್ರ ಮಾಡಿ ಹೋರಾಟಗಾರರು ಅಂತ ಹೇಳ್ತಾರೆ. ಹಾಗೆ ಹೋರಾಟಗಾರರು ಷಡ್ಯಂತ್ರ ಮಾಡಿದಾರಂತೆ ಪ್ರೂವ್ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರೋದ? ಹೋರಾಟಗಾರರು ಷಡ್ಯಂತ್ರ ಮಾಡಿದಾರಂತೆ ಇಟ್ಕೊಳ್ಳೋಣ, ಅದು ಯಾವ ಆಧಾರ ಮೇಲೆ ಹೇಳ್ತಾರೆ ಇವಾಗ? ಅಂದರೆ ಬಂಗ್ಲಗುಡ್ಡೆಯಲ್ಲಿ ಒಂದು ಹೆಣ ಸಿಕ್ಕಿರಬಾರ್ದು, ಈಗಾಗಲೇ ವರದಿಯಲ್ಲಿದೆ 8-9 ಹೆಣಗಳು ಸಿಕ್ಕಿರೋದು, ಸಾವಿರಾರು ಅಸ್ಥಿಪಂಜರ ಸಿಕ್ಕಿರೋದಿದೆ, ಹಿಂಸೆಯಿಂದ ಕೊಲೆ ಆಗಿರೋದಂತ ವರದಿ ಬಂದಿದೆ. FSL ಹೆಣ್ಣು ಮಕ್ಕಳದು ಇದೆ ಅಂತಿದೆ, ಅದು ಹಿಂಸೆಯಿಂದ ಕೊಲೆ ಆಗಿರೋದಂತ ವರದಿ ಇದೆ ಅಂತ ಮಾಧ್ಯಮದೆಲ್ಲ ನೋಡ್ತಾ ಇರ್ಬೋದು. ಹಾಗಾದ್ರೆ ಯಾವ ರೀತಿಯಲ್ಲಿ ಹೋರಾಟಗಾರರು ಷಡ್ಯಂತ್ರ ಮಾಡ್ತಾರೆ? ಷಡ್ಯಂತ್ರ ಎಂಬ ಪದಕ್ಕೆ ಅರ್ಥ ಬರಬೇಕಾದ್ರೆ ಏನಿ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಯಾವುದೂ ನಡೆಯದೆ, ಯಾರಿಗೂ ತೊಂದರೆ ಆಗದೆ ಇರುವಂತಹ ಒಂದು ಜಾಗದಲ್ಲಿ ಇಲ್ಲ ಅವರನ್ನು ಆ ದೇವಸ್ಥಾನಕ್ಕೆ ಕಳಂಕ ತರಬೇಕೆಂಬ ಉದ್ದೇಶದಿಂದ ಯಾವುದೋ ಒಂದು ಗುಡಾಲೋಚನೆ ಮುಖಾಂತರವಾಗಿ ಏನೋ ಒಂದು ಕಟ್ಟುಕತೆ ಅವರ ಹೆಸರೇ ಕಳಂಕ ತಂದ್ರೆ ಹೇಳ್ಬೋದು. ಅದೇ ಈ ರೀತಿ ಅಲ್ಲ, ಅಲ್ಲಿ ಇದೆ, ಸಿಕ್ಕಿದೆ. ಇನ್ನು ನೋಡಿ ಅಲ್ಲಿ ಇನ್ನೊಂದಿಬ್ರು ಕೊಟ್ಟಿದ್ದಾರೆ ದೂರು, ಹೌದು ಇಂಥ ಕಡೆ ಊತಾಕಿಲ್ಲ, ಅದನ್ನು ತೆಗಿಲಿಕ್ಕೆ ಬಿಟ್ಟಿಲ್ಲ. ಅಧಿವೇಶನ ಚರ್ಚೆ ಮಾಡಿದ್ರು, SITಯನ್ನೇ ನಿಲ್ಲಿಸೋ ಹಂತಕ್ಕೆ ಬಂತು. ನಾವು ಕೇಳ್ತಾ ಇರೋದು ತನಿಖೆ ಕೊಡಿ. ಇವಾಗ ಇದೇನಾಗ್ತದೆ ಅಂತ ಹೇಳಿದ್ರೆ, ಚಿನ್ನಯ್ಯ ಎಂಬ ಒಂದು ಸಾಕ್ಷಿ, ಪ್ರಮುಖ ಸಾಕ್ಷಿ, ಈ ಚಿನ್ನಯ್ಯನನ್ನು ಏನಾದರೂ ಮಾಡಿ ಮುಗಿಸಬೇಕು, ಹೋರಾಟಗಾರರ ತಲೆಗೆ ಕಟ್ಟಿಡಬೇಕು, ಇದು ಉದ್ದೇಶ ಇವತ್ತು. ಬೇರೆ ಯಾವುದೇ ಉದ್ದೇಶ ಇಲ್ಲ. ಚಿನ್ನಯ್ಯನ ಏನೇ ಹೆಚ್ಚು ಕಮ್ಮಿ ಆದರೂ ಚಿನ್ನಯ್ಯನ ಕುಟುಂಬದವರಿಂದ, ಅವರ ಪತ್ನಿಯಿಂದ ದೂರು ಕೊಟ್ಟು ಹೋರಾಟಗಾರನ್ನು ಒಳಗೆ ಹಾಕೋ ಹುನ್ನಾರ ನಡೀತಾ ಇದೆ. ಒಂದು ಕಡೆಯಿಂದ ಈ ಒಂದು 200 ಕೋಟಿ ವಿಷಯವನ್ನು ದೊಡ್ಡ ಸುದ್ದಿ ಮಾಡುತ್ತಾ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಜನರನ್ನು ಗಲಭೆ ಎಬ್ಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಗಲಭೆ ಎಬ್ಬಿಸಿದರೆ ಚಿನ್ನಯ್ಯನ ಮೇಲೆ ಹೋರಾಟಗಾರರು ಯಾರಾದರೂ, ಆ ಹೋರಾಟಗಾರರ ಕಡೆಯವರು ಯಾರಾದರೂ ಅಟ್ಯಾಕ್ ಮಾಡಿದರೆ, ಇಲ್ಲ ಅವನು ಒಂದು ಹಲ್ಲೆ ಮಾಡಿದರೆ, ಅವನು ಮುಟ್ಟಿದರೆ, ಇಲ್ಲ ಹೋರಾಟಗಾರರು ಇವಾಗ ಇರುವಂತ ಅಲ್ಲ, ಯಾರೋ ಒಂದು ಹೋರಾಟಕ್ಕೆ ಬಂದಿರೋ ಫೋಟೋ ಇರುವಂತ ಗ್ರೂಪಲ್ಲಿ ಒಂದು ಫೋಟೋ ಇರುವಂತ ಯಾರನ್ನಾದ್ರೂ ಒಬ್ಬರು ನಿಲ್ಲಿಸಬೇಕಾದ್ರೆ ಒಂದು ಟಚ್ ಮಾಡಿ ಸಾಕು, ಅವನು ಕರ್ಕೊಂಡು ಹೋಗಿ ರೇಪರ್ ಸೆಂಟರ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅವನನ್ನು ಮುಗಿಸುವ ಕೆಲಸವನ್ನು ಮಾಡಿಸ್ತಾರೆ. ಇದೊಂದನೇ ಉದ್ದೇಶ. ಅದು ಅಲ್ಲ, ಹೋರಾಟಗಾರನ ಮೇಲೆ ಪ್ರಕರಣ ದಾಖಲು ಮಾಡಿ ಹೋರಾಟಗಾರನೇ ಜೈಲಿಗೆ ಕಳಿಸಿ ಅವರನ್ನು ಮುಗಿಸುವ ಹುನ್ನಾರ ನಡೀತಾ ಇದೆ. ಒಂದನೇ ಸಾಕ್ಷಿ ಮುಗಿಸಿಬಿಡುವುದು, ಹೊರಡೆ ಅದೇ ಪ್ರಕರಣವಾಗಿ ಹೋರಾಟಗಾರನ ಜೈಲಿಗೆ ಕಟ್ಟಿ ಹೋರಾಟಗಾರನು ಮುಗಿಸಿಬಿಡ್ಬೋದು. ಮತ್ತೆ ಯಾರು ಹೋರಾಟಗಾರ ಮುಂದೆ ಬರೋಲ್ಲ ಸ್ವಾಮಿ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ನನ್ನ ಪ್ರಕಾರವಾಗಿ ಇನ್ನೊಂದು ಕಡೆ ನಡೀತಾ ಇದೆ. ಅಂದರೆ ಇಷ್ಟೊಂದು ದೊಡ್ಡ ಸುದ್ದಿ ಮಾಡೋಣ ನೋಡಿ, ನಾನು SITವರಿಗೆ ಈ ಥರ ತನಿಖೆ ಮಾಡಿ ಅಂತ ಕೊಟ್ಟೆ, ತನಿಖೆ ಮಾಡಿಲ್ಲ, ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಬಂದು ನನ್ನ ಮನವಿಯನ್ನು ಮಾಡ್ತಾ ಇದ್ದೀವಿ. ಆಗ SITಯವರು ಬೇಡ, ಅವರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ನೋಡಿ, ಸಾಕ್ಷಿದಾರನೇ ಸರಿಯಾಗಿ ತನಿಖೆ ನಡೆಸಿ ಅಂತ ಹೇಳ್ಬೋದಲ್ಲ. ಇದು ಇನ್ನೊಂದು ಉದ್ದೇಶ. ಆವಾಗ SITಯಲ್ಲಿರುವಂಥ ಮುಖ್ಯಸ್ಥರನ್ನು ಅಂಥವ್ರನ್ನೆಲ್ಲ ಚೇಂಜ್ ಮಾಡ್ಬೋದು, ಅಲ್ಲಿಗೆ ಇವರಿಗೆ ಬೇಕಾದವರನ್ನು ತಂದು ನೇಮಕ ಮಾಡ್ಬೋದು. ಬೇಕಾದವ್ರನ್ನ ಅಲ್ಲಿಗೆ ನೇಮಕ ಮಾಡಿದರೆ ಈ 1000 ಪುಟದ ವರದಿ ಇನ್ನೂ ಪಬ್ಲಿಸಿಟಿ ಆಗಿಲ್ಲ, ಅದು ಪ್ರತಿ ಯಾರ ಕೈಯಲ್ಲೂ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಅಂಥ ಒಂದು ಪ್ರಕರಣ ಇಲ್ಲ ಅಂತಲೇ ಮಾಡಬಹುದು. ಈಗ ಇರುವಂಥ ಪ್ರಣಬ್ ಮೋಹಂತಿ ಅವರ ಮೇಲೆ ಗೂಬೆ ಕೂರಿಸಬಹುದು. ಈ ರೀತಿಯಲ್ಲಿ ಷಡ್ಯಂತ್ರ ಆಗ್ತಾ ಇರೋದು. ಅದರಿಂದ ನಾನು ಕೇಳ್ತಾ ಇರೋದು ಸರ್ಕಾರಕ್ಕೆ, ಈಗಿನ ಮುಖ್ಯಮಂತ್ರಿಗೆ ಹಾಗೂ ಗೃಹ ಸಚಿವರಿಗೆ, ಅದು ಏನಿದ್ರು ತನಿಖೆ ಕೊಡಿ. ತನಿಖೆ ಪ್ರಾರಂಭ ಆಗಲಿ, ಜನರಿಗೆ ಗೊತ್ತಾಗ್ಲಿ ಏನಂತ, ಸತ್ಯಾಸತ್ಯ ಹೊರಗೆ ಬರಲಿ. ಇವಾಗ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ಹೋರಾಟಗಾರರು ಹೊರಗೆ ಓಡಾಡುವಂಗಿಲ್ಲ, ಹೋರಾಟಗಾರರ ಮೇಲೆ ಅಲ್ಲೇ ಆಗೋದು ಗ್ಯಾರಂಟಿ. ಆ ರೀತಿಯಲ್ಲಿ ಆಗಿದೆ. ನಮ್ಮ ಮೇಲೆ ಏನೋ ಅಲ್ಲೇ ಆದರೆ ಅಲ್ಲಿ ಚಿನ್ನಯ್ಯ ಮೇಲೆ ಅಲ್ಲೇ ಮಾಡ್ಬೋದು. ಇದು ಯಾವುದ್ಯಾವುದೋ ರೂಪ ಪಡೆಯುತ್ತೆ. ಇದಕ್ಕೆ ಆಸ್ಪದ ಕೊಡಬೇಡಿ. ಒಂದು ಕಡೆಯಿಂದ ಹೇಳ್ತಾರೆ ಮುಖ್ಯಮಂತ್ರಿ, ಈ ಹಿಂದೆ 1000 DKC ಬಂದರು, ನಿಮ್ಮ ಮುಂದಿಗೆ ಇದ್ದೀವಂತ. ಸ್ವಾಮಿ ಅವರು 7 ವರ್ಷ ಹೇಳ್ತಾರೆ. ಇವಾಗ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ, ಅವ್ರು ಅಂಥದ್ದು ಯಾವುದಕ್ಕೂ ಮಾಡಲ್ಲ ಅಂತ ನಮ್ಮ ಒಂದು ಅನಿಸಿಕೆ, ನಮ್ಮ ಒಂದು ನಂಬಿಕೆ. ಅವರು ಪ್ರತಿಜ್ಞೆ ಮಾಡಿರೋದು ಯಾವುದು? ಅಜ್ಜಯ್ಯನ ಹೆಸರಲ್ಲಿ. ಅವ ಅದಕ್ಕೆ ಕಲಂಕ ತರೋ ಕೆಲಸ ಮಾಡಲ್ಲ.
ನಾವು ಯಾವುದೇ ದೇವಸ್ಥಾನಕ್ಕೆ ಕಲಂಕ ತರಲಿಕ್ಕೆ ನಾವು ಯಾವುದೇ ಹೋರಾಟಗಳನ್ನು ಮಾಡಿರೋದಿಲ್ಲ. ನಮಗೆ ಗೊತ್ತು ಅಲ್ಲಿ ಆಗಿರುವಂಥದ್ದು. ನಮ್ಮ ಊರಾದ್ದಕ್ಕೆ ಹೇಳ್ತಾ ಇರೋದು, ನನ್ನ ಸಂಬಂಧಿ ಪದ್ಮಲ ಆದಕ್ಕೆ ನಾನು ಹೇಳ್ತಾ ಇರೋದು ಏನಾಗಿದೆ, ಏನಾಗ್ತಾ ಇತ್ತಂತ. ಅದರಿಂದ ನಾನು ಈ ಮೂಲಕ ರಾಜ್ಯದ ಪ್ರಚೋದನಕಾರಿ ಹೇಳಿಕೆಯನ್ನು ಹೇಳುವ ಏನ ಜನಪ್ರತಿನಿಧಿಗಳಿದ್ದಾರೆ ಅವರಿಗೂ ಹೇಳ್ತಾ ಇದ್ದೀನಿ. ನೋಡಿ, ನೀವು ಈ 1000 ಪುಟದ ವರದಿ ಏನಕ್ಕೆ ಇಟ್ಕೊಂಡಿದ್ರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ. ಅದು ಹೊರತು ಬೇರೆ ರೂಟಲ್ಲಿ ನೀವು ಪ್ರಚೋದನೆ ಕೊಡೋದಲ್ಲ. ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ನೀವು ಏನಕ್ಕೆ ಮಾಡಿಲ್ಲ, ಏನಕ್ಕೆ ನೀವು ಕೊಟ್ಟಿಲ್ಲ 1000 ಪುಟದ ವರದಿ? ತನಿಖೆ ಆದೇಶ ಏನಕ್ಕೆ ಕೊಡ್ತಾ ಇಲ್ಲ, ಅದೇನಕ್ಕೆ ಕೇಳ್ತಾ ಇಲ್ಲ ಸ್ವಾಮಿ? ನೀವು ಅದರ ವಿರುದ್ಧ ಯಾರು ಇಲ್ಲವಲ್ಲ, ಅದರ ಹಿಂದೆ ಯಾರು ನಿಂತಿಲ್ವಲ್ಲ, ಯಾಕೆ? ಕೊನೆಯದಾಗಿ ನಿಮಗೆ ನಾನು ಈ ಮೂಲಕ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇರೋದು, ಮಹೇಶ್ ತಿಮ್ಮರೊಡಿಯನ್ನು ಗಡಿಪಾರು ಮಾಡಿದೆ ಅಂತೇಳಿ ಆ ಸತ್ಯದ ಹೋರಾಟ ನಿಲ್ಲಲ್ಲ. ಇಲ್ಲ ಇದ್ರೆ ಈ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಿದೆ ಅಂತೇಳಿ ಆ ಹೋರಾಟ ನಿಲ್ಲಲ್ಲ. ಅಲ್ಲಿ ಕೊಲೆ ಆಗಿರೋದು ಹೌದು, ಅತ್ಯಾಚಾರ ಆಗಿರೋದು, ಅದರ ಆತ್ಮ ಅಲ್ಲಿ ಸುತ್ತ ಇರುವುದು ಹೌದು. ಇದು ಅಲ್ಲದೆ ನಾನೇ ಕೊಟ್ಟಿದ್ದೀನಿ ಒಂದಿಷ್ಟು ಜನ ಲೀಸ್ಟ್ ಕೊಟ್ಟಿದ್ದೀನಿ, ಎಷ್ಟು ಜನ ಅಲ್ಲಿ ಕೊಲೆಗಡುಕರಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ ಅಂತ. ಅಲ್ಲಿ ಸೌಜನ್ಯ ಹೆಣ್ಣು ಮಗಳು ಮಾತ್ರ ಅಲ್ಲ, ಮಗಕ್ಕೆ ಅತ್ಯಾಚಾರ ಮಣ್ಣು ತುಂಬಿಸಿರೋದು. ನಾನೊಂದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಯಾರು ಅದನ್ನು ನೋಡಿರುವ ಸಾಕ್ಷಿ ಸಮೇತ ಅವ್ರ ನಂಬರ್ ಸಮೇತ ನಾನು SIT ಕೊಟ್ಟಿದ್ದೀನಿ. ಅತ್ಯಾಚಾರ ಮಾಡಿ ನಂತರ ಮರ್ಮಾಂಗಕ್ಕೆ ಚಾಕುವಿಂದ ಇರಿದಿಟ್ಟುದು. ಅದೇ ತರ ತುಂಬಾ ಬೇಜಾರ ಕೊಟ್ಟಿದ್ದೀವಿ ನಾವು. ಇದೆಲ್ಲ ಒಂದು ತೊಂದರೆ ಆಗ್ತಾ ಇದೆ. ತನಿಖೆಯ ರೂಟ್ ಚೇಂಜ್ ಆಗಿ ಹೋಗ್ತಾ ಇದೆ. ಎಲ್ಲಿ ಯಾರು ಅತ್ಯಾಚಾರ ಅವರ ಬುಡಕ್ಕೆ ಹೋಗ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಈ ತನಿಖೆಯ ದಾರಿ ತಪ್ಪಿಸುವ ಕೆಲಸವು ಚಿನ್ನಯ್ಯಿಂದ ಆಗ್ತಾ ಇದೆ. ಇದು ಚಿನ್ನಯ್ಯ ಮಾಡ್ತಾ ಇರೋದಲ್ಲ, ಚಿನ್ನಯ್ಯಿಂದ ಮಾಡಿಸ್ತಾ ಇರೋದು. ಅವನಿಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ. ಇದು ಅಲ್ಲದೆ ನಾನು ಹಿಂದೆನೆ ಚಿನ್ನಯ್ಯ ಜೈಲಿಂದ ಹೊರಗೆ ಬರುವಾಗಲೇ ಹೇಳಿದೆ ಅವನಿಗೆ ಪೊಲೀಸ್ ಬಂದೋಬಸ್ತ್ ಕೊಡ್ಬೇಕಂತೇಳಿ. ಇಂದಿನ ತನಕ ಪೊಲೀಸ್ ಬಂದೋಬಸ್ತ್ ಕೊಟ್ಟಿಲ್ಲ. ಅವನ ರಕ್ಷಣೆಗೋಸ್ಕರ ಸರ್ಕಾರ ಮುತುವರ್ಜಿ ವಹಿಸಿ ಅವನಿಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಚಿನ್ನಯ್ಯ ಮಾತು ಬದಲಾಯಿಸ್ತಾ ಹೇಳ್ತಾ ಇರೋದಲ್ಲ, ಚಿನ್ನಯ್ಯಿಂದ ಹೇಳಿಸ್ತಾ ಇರೋದು. ಅವನಿಗೆ ಏನು ಉಪಾಯ ಇಲ್ಲ, ಅವು ಹೇಳಲೇಬೇಕಾಗತ್ತೆ. ಅಂದರೆ ಚಿನ್ನಯ್ಯ ಸ್ಟಾರ್ಟಿಂಗ್ ಬಂದ ನಂತರ SP ಹತ್ರ ಹೋಗ್ತಾ ಇರೋ ಸಂದರ್ಭದಲ್ಲಿ ತಮಿಳುನಾಡಿಗೆ ಜನ ಕಳಿಸಿ ಅಲ್ಲಿ ಗಲಾಟೆ ಎಬ್ಬಿಸ್ತಾ ಇದ್ರು. ಇದೆಲ್ಲ ಗೊತ್ತು ವಿಷಯ ಏನಂತ. ಆ ಒಂದು ಕಾರಣ ಅಂತ ಹೇಳ್ತೇವೆ, ಚಿನ್ನಯ್ಯನಿಗೆ ಈ ಮುಖಾಂತರ ಪ್ರಶ್ನೆ ಕೊಡ್ಬೇಕಂತ ಗೃಹ ಇಲಾಖೆಯು ನಾನು ಕೇಳ್ಕೊಳ್ತಾ ಇದ್ದೀನಿ.